ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಮೇನ್ಲಿ ನಾನಿವತ್ತು ಒನ್ ಫಾರ್ಮಾ ಕಂಪ್ನಿಯವರ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರೋದ್ರಿಂದ ನೀವು ಎಲ್ಲಿಂದ ಬೇಕಾದರೂ ಯಾವಾಗ ಬೇಕಾದರೂ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಥವಾ ಶೆಡ್ಯೂಲ್ಸ್ನ ಅವರಿಲ್ಲಿ ನಿಮಗೆ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಅವರು ಎಜುಕೇಷನ್ ಲಿಮಿಟ್ಸ್ನು ಕೂಡ ಕೊಡ್ತಿಲ್ದಿರೋದ್ರಿಂದ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀರಾ, PUC, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡಿದ್ದೀರಾ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮೇನ್ ಆಗಿ ಇದು ಮಿಲ್ಕಿ ವೇ ಅನ್ನೋ ಪ್ರಾಜೆಕ್ಟ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ನಿಮಗೆ ಮ್ಯಾಪ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ನೀವು ಇಂಡಿಯಾದಲ್ಲಿದ್ದೀರಾ ಅಂದರೆ ಸಾಕಾಗಿರುತ್ತೆ. ಎಕ್ಸ್ಟ್ರಾ ಸ್ಕಿಲ್ಸ್, ಟ್ಯಾಲೆಂಟ್ಸ್ಗಳು ಅಥವಾ ಏನು ಎಕ್ವಿಪ್ಮೆಂಟ್ಸ್ದು ಕೂಡ ಅವರು ಕೇಳಿಲ್ಲ. ನಿಮ್ಮ ಹತ್ರ ಮೊಬೈಲ್ ಇದೆ ಅಂದರೂ ಇಲ್ಲಿ ಕೆಲಸನ ಮಾಡ್ಬೋದು, ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆ ಅಂದರೂ ಕೂಡ ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಈಸಿ ಆದಂಥ ಜಾಬ್ ಆಗಿರುತ್ತೆ. ಜಸ್ಟ್ ಲೊಕೇಶನ್ ರಿಲೇಟೆಡ್ ಅಥವಾ ಮ್ಯಾಪಿಂಗ್ ರಿಲೇಟೆಡ್ ನಿಮ್ಮ ರೋಲ್ ಇರುತ್ತೆ. ಹೇಗೆ ಏನು ಕೆಲಸ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಅದು ಕೂಡ ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಒನ್ ಫಾರ್ಮಾ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಜಾಯಿನ್ ಮಿಲ್ಕಿ ವೇ ಮ್ಯಾಪಿಂಗ್ ಇವ್ಯಾಲ್ಯೂಯೇಟರ್ ಟುಡೇ ಅಂತ ಕೊಟ್ಟಿದ್ದಾರೆ. ಸೊ ಇದು ಬೇಸಿಕಲಿ ಬಂದು ಮಿಲ್ಕಿ ವೇ ಅನ್ನೋ ಪ್ರಾಜೆಕ್ಟ್ಗೆ ಅವರು ಹೈರಿಂಗ್ನ ಮಾಡ್ತಾ ಇರೋದು. ಮ್ಯಾಪಿಂಗ್ ಇವ್ಯಾಲ್ಯೂಯೇಟಿಂಗ್ ರಿಲೇಟೆಡ್ ರೋಲ್ಸ್ಗಳು ಅಥವಾ ವರ್ಕ್ಗಳು ಇಲ್ಲಿ ಇರುತ್ತೆ ಅನ್ನೋದನ್ನ ಅವರು ಸ್ಟಾರ್ಟಿಂಗಲ್ಲೇ ಮೆನ್ಷನ್ನ ಮಾಡಿದ್ದಾರೆ. ಟುಡೇ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟ್ ಸ್ಮಾಲ್ ಟೆಸ್ಟ್ ಅಥವಾ ಟ್ರೈನಿಂಗ್ ಇರುತ್ತೆ. ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಮೇನಾಗಿ ನಾನು ನಿಮ್ಮ ರೋಲ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನು ಅಡ್ವಾಂಟೇಜಸ್ ಇದೆ ನಿಮಗೆ ಈ ರೋಲಲ್ಲಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ನೀವಿಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಮೇನ್ ರಿಕ್ವೈರ್ಮೆಂಟ್ಸ್ಗಳೇನಿದೆ ಹಾಗೆ ನಿಮ್ಮ ಬೆನಿಫಿಟ್ಸ್ಗಳೇನಿದೆ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬೇಸಿಕ್ಲಿ ಇನ್ ವ್ಯಾಲಿಡೇಟಿಂಗ್ ಲೊಕೇಶನ್ಸ್ ವಿತ್ ಅಟ್ಲೀಸ್ಟ್ 5 years ಆಫ್ ಲೋಕಲ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಅಟ್ಲೀಸ್ಟ್ 5 years ಆದರೂ ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ. ಯಾರೆಲ್ಲ ಇಂಡಿಯಾದಿಂದ ಅಪ್ಲೈನ ಮಾಡ್ತಾ ಇದ್ದೀರಾ, ಇದು ಗ್ಲೋಬಲ್ ವೈಲ್ಡ್ ಇದೆ. ಎಕ್ಸ್ಪೆಷಲಿ ನೀವೇನಾದ್ರು ಇಂಡಿಯನ್ಸ್ ಆಗಿದ್ದರೆ ನೀವು ಅಟ್ಲೀಸ್ಟ್ 5 years ಆದರೂ ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ ಇಲ್ಲಿ ಅಪ್ಲೈನ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ಲೂಯೆಂಟ್ ಇನ್ ಲೋಕಲ್ ಲ್ಯಾಂಗ್ವೇಜ್ ವಿತ್ ಸ್ಟ್ರಾಂಗ್ ನಾಲೆಡ್ಜ್ ಆಫ್ ಲೋಕಲ್ ಬಿಸ್ನೆಸ್ ಆ್ಯಂಡ್ ಪಾಯಿಂಟ್ಸ್ ಆಫ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಚೆನ್ನಾಗಿ ಬರಬೇಕಾಗಿರುತ್ತೆ. ನೀವು ಕರ್ನಾಟಕದಲ್ಲಿ ಇದ್ದರೆ ಅಂದರೆ ನಿಮಗೆ ಕನ್ನಡ ಆಗಿರ್ಬೋದು ಅಥವಾ ನಿಮ್ಮ ಮದರ್ ಟಂಗ್ ಆಗಿರ್ಬೋದು, ಲೋಕಲ್ ಲ್ಯಾಂಗ್ವೇಜಸ್ ಯಾವುದಿದೆ ಅದು ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಲೋಕಲ್ ಬಿಸ್ನೆಸ್ಗಳೇನಿದೆ ಅಂದರೆ ನಿಮ್ಮ ಮನೆ ನಿಯರ್ ಬೈ ಅಥವಾ ಪಕ್ಕದ ರೋಡಲ್ಲಿರುವಂಥ ಬೇಕ್ರೀಸ್ಗಳಾಗಿರ್ಬೋದು ಅಥವಾ ಒಂದು ಶಾಪ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಏನಾರ ಆಗಿರಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಹೆಸರೇನು ಅಥವಾ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಈ ಸ್ಮಾಲ್ ಲೈಕ್ ಏನು ಹೇಳ್ತಾರೆ ಐಡಿಯಾಸ್ ಆಗೋದ್ರು ಅಥವಾ ಇಂಟ್ರೆಸ್ಟ್ಗಳಾಗಿರೋ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅಲ್ಲಿ ಏನು ಚೆನ್ನಾಗಿರೋ ಐಟಮ್ ಸಿಗುತ್ತೆ ಈ ರೀತಿದಾದರೂ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಗೊತ್ತಿಲ್ಲ ಅಂದರೂ ಕೆಲಸನ ಮಾಡ್ಬೋದು, ಬಟ್ ಗೊತ್ತಿದ್ದರೆ ನಿಮಗೆ ಕೆಲಸ ಮಾಡೋದಕ್ಕೆ ಈಸಿ ಹಾಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಆಕ್ಸೆಸ್ ಟು ಅ ಕಂಪ್ಯೂಟರ್ ಆ್ಯಂಡ್ ರಿಲೇಟೆಡ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್, ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅನ್ನೋದನ್ನ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಬಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಮೊಬೈಲ್ ಡೇಟಾ ಇದೆ ಅಂದರೂ ಕೂಡ ಮಾಡ್ಬೋದು. ಬಟ್ ಇದು ರಿಲೇಟೆಡ್ ಲೊಕೇಶನ್ದಾಗಿರೋದ್ರಿಂದ ನೀವು ಲ್ಯಾಪ್ಟಾಪ್ ಆದರೆ ತುಂಬ ಈಸಿಯಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ಮೊಬೈಲಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಫರ್ಟ್ ಹಿಡಿಯುತ್ತೆ, ಬಟ್ ಮೊಬೈಲಲ್ಲೂ ಕೂಡ ಕೆಲಸನ ಮಾಡ್ಬೋದು. ಇನ್ನು ಅವೈಲಬಲ್ ಫಾರ್ ಅ ಮಿನಿಮಮ್ ಆಫ್ 2 hours per week, 20 hours per week ವಿತ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಆದರೂ 20 hours per week ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಿದ್ರೆ. ಅದು ಕೂಡ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅರೌಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ಅಟ್ಲೀಸ್ಟ್ 10 hours ಆದರೂ ನೀವು ವಾರದಲ್ಲಿ ಕೆಲಸನ ಮಾಡಿರ್ಬೋದು, 20 hours ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ವಿಲ್ಲಿಂಗ್ ಟು ಕಂಪ್ಲೀಟ್ ರಿಕ್ವೈರ್ ಎಂಟ್ರಿ ಟ್ರೈನಿಂಗ್ ಆಫ್ ಕ್ವಾಲಿಟಿ ಫಾರ್ ದ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಅವರೊಂದು ಎಂಟ್ರಿ ಟ್ರೈನಿಂಗ್ನ ಕೊಡ್ತಾರೆ. ಈ ಟ್ರೈನಿಂಗಲ್ಲಿ ನೀವು ಹೇಗೆ ಕೆಲಸನ ಮಾಡಬೇಕು, ಎಲ್ಲಿ ಕೆಲಸ ಮಾಡಬೇಕು, ಯಾವ ಆ್ಯಪ್ಸ್ಗಳು ಅಥವಾ ವೆಬ್ಸೈಟ್ಗಳನ್ನ ಯೂಸ್ ಮಾಡಬೇಕು, ಇದೆಲ್ಲನೂ ಕೂಡ ಅವ್ರು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾರೆ. ಆ ಟ್ರೈನಿಂಗ್ನ ನೀವು ತೊಗೊಳೋದಕ್ಕೆ ರೆಡಿ ಇರಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇರೋವಂಥದ್ದು. ಹಾಗೆ ನೀವಿಲ್ಲಿ ನೋಡ್ಬೋದು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ನೋಡೋದಾದರೆ, ದಿಸ್ ಇಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆ್ಯಂಡ್ ರಿಕ್ವೈರ್ಸ್ ಆನ್ ಗೋಯಿಂಗ್ ಕಮಿಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಇರುತ್ತೆ, ಜಸ್ಟ್ 1 ಇಯರ್ 2 ಇಯರ್ಸ್ ಆ ರೀತಿ ಅಲ್ಲ, ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಸೊ ನೀವೇನಾದ್ರು ಒಂದು ಲಾಂಗ್ ಟರ್ಮಲ್ಲಿ ಒಳ್ಳೆ ಕಂಪ್ನಿಗೆ ಒಂದು ಒಳ್ಳೆ ಸ್ಯಾಲ್ರಿಯಲ್ಲಿ ನಿಮಗೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದರೆ ಇದು ನಿಮಗೆ ಬೆಸ್ಟ್ ಆಗಿರುತ್ತೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ, ಫ್ಲೆಕ್ಸಿಬಲ್ ಇರುತ್ತೆ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೆಕ್ಸ್ಟ್ ನೀವು ಬೇರೆ ಕೆಲಸಕ್ಕೆ ಜಾಯ್ನ್ ಆಗಬೇಕಂದ್ರೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಇರಿ ಕಂಪ್ನಿ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಇನ್ನು ಫುಲ್ ಸಪೋರ್ಟ್ ಆಫ್ ಪ್ರೊವೈಡಿಂಗ್ ವೆಲ್ಕಮಿಂಗ್ ಕಾಲ್ ಆ್ಯಂಡ್ ಡೈರೆಕ್ಟ್ ಕಮ್ಯುನಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ಡೌಟ್ಸ್ಗಳಿದೆ ಅಂದರೂ ಕೂಡ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೂ ಟ್ರೈನಿಂಗಲ್ಲೂ ಕೂಡ ಏನಾದ್ರು ಡೌಟ್ಸ್ಗಳಿದೆ ಅಂದರೆ ನಿಮಗೆ ವೆಲ್ಕಮಿಂಗ್ ಕಾಲ್ಗಳು ಬರುತ್ತೆ. ಹಾಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು, ಆಫರ್ ಲೆಟರ್ದಾಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ದಾಗಿರ್ಬೋದು. ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದೆ, ಅರ್ಥ ಆಗಿಲ್ಲ, ಎಲ್ಲನೂ ಕೂಡ ನೀವು ಇಲ್ಲಿ ಕಮ್ಯುನಿಕೇಟ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅ ಸಿ ವಿ ಇಸ್ ರಿಕ್ವೈರ್ಡ್ ಆ್ಯಂಡ್ ಮಸ್ಟ್ ಬಿ ಅಪ್ಲೋಡೆಡ್ ಆನ್ ಅ ಒನ್ ಫಾರ್ಮಾ ಪ್ರೊಫೈಲ್ ಬಿಫೋರ್ ಅಪ್ಲೈಯಿಂಗ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಸಿ ವಿ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಸಿ ವಿ ಬೇಕೇ ಬೇಕಾಗಿರುತ್ತೆ ಇಲ್ಲಿ, ಅದು ಕೂಡ ಅಪ್ಡೇಟೆಡ್ ಇರೋ ರೀತಿ ನೀವು ಚೆಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒನ್ ಫಾರ್ಮ್ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿರಬೇಕಾಗಿರುತ್ತೆ ನಿಮ್ಮ ಸಿ ವಿನ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಪ್ಲೈ ಈ ಲಿಂಕಲ್ಲಿಂದ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ರೋಲ್ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಬಿಡ್ತೀನಿ. ನೀವಿಲ್ಲಿ ನೋಡಿದ್ರೆ ಎಲ್ಪ್ ಇಂಪ್ರೂವಿಂಗ್ ಮ್ಯಾಪ್ ಆ್ಯಂಡ್ ಗ್ಲೋಬಲ್ ಲೊಕೇಶನ್ಸ್ ಅಪ್ಲಿಕೇಶನ್ಸ್ ಥ್ರೂ ಹ್ಯೂಮನ್ ಇವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೊಕೇಶನ್ಸ್ಗಳ ರಿಲೇಟೆಡ್ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ, ಅದು ಕೂಡ ಗ್ಲೋಬಲ್ ರಿಲೇಟೆಡ್ ಆಗಿರುತ್ತೆ. ಇದು ಹ್ಯೂಮನ್ಸ್ ಮಾಡುವಂಥ ಕೆಲಸಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಹ್ಯೂಮನ್ಸ್ ಮೂಲಕ ನಾವಿಲ್ಲಿ ಕೆಲಸನ ಮಾಡ್ತಾ ಇದ್ದೀವಿ, ಅದೇ ಜಾಸ್ತಿ ಎ ಐ ಆ್ಯಪ್ಸ್ಗಳನ್ನ ಇಲ್ಲಿ ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮಿಲ್ಕಿ ವೇ ಪ್ರಾಜೆಕ್ಟ್ ಸಪೋರ್ಟ್ಸ್ ಟು ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸಿಂಗ್ ಆಫ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮ್ಯಾಪ್ಸ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿಲ್ಕಿ ವೇ ಪ್ರಾಜೆಕ್ಟ್ಸ್ಗಳು ಏನಕ್ಕೆ ಹೆಲ್ಪ್ ಆಗುತ್ತೆ, ಏನಕ್ಕೆ ಅಂದರೆ ಸಪೋರ್ಟಿಂಗ್ ದ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಪಿಂಗ್ ಆ್ಯಪ್ಸ್ಗಳಾಗಿರ್ಬೋದು ಅಥವಾ ಫೀಚರ್ಸ್ಗಳಾಗಿರ್ಬೋದು, ಮ್ಯಾಪಿಂಗ್ ಆ್ಯಪ್ಸ್ಗಳಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಡೆವಲಪ್ ಮಾಡೋದಕ್ಕೆ ಇನ್ನೊಂದು ಸ್ಟೆಪ್ ಫಾರ್ವರ್ಡ್ ತೊಗೊಂಡೋಗೋದಕ್ಕೆ ಈ ಮಿಲ್ಕಿ ವೇ ಪ್ರಾಜೆಕ್ಟ್ಸ್ ಹೆಲ್ಪ್ ಆಗುತ್ತೆ ಅಂತ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಬೇಸಿಕ್ಲಿ ನಿಮಗೆ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಜಸ್ಟ್ ಚಿಕ್ಕ ಶಾಪ್ ಆಗಿರ್ಬೋದು, ಐಸ್ ಕ್ರೀಮ್ ಶಾಪ್ ಆಗಿರ್ಬೋದು, ಏನೇ ಶಾಪ್ ಆಗಿರ್ಬೋದು, ನಿಯರ್ ಬೈ ಎಲ್ಲಿದೆ ನಿಮ್ಮ ಸರೌಂಡಿಂಗ್, ನಿಮ್ಮ ಲೊಕೇಶನ್ ಸರೌಂಡಿಂಗ್ ಎಲ್ಲಿದೆ ಅದರದ್ದು ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಅದರ ರಿಲೇಟೆಡ್ ನಿಮಗೆ ಕೊಟ್ಟಿರ್ತಾರೆ. ಅದು ಓಪನಿಂಗ್ ಡೇ ಕ್ಲೋಸಿಂಗ್ ಟೈಮಿಂಗ್ಸ್ ಕರೆಕ್ಟ್ ಆಗಿದೆಯಾ, ಹಾಗೆ ಶಾಪ್ ನೇಮ್ ಕರೆಕ್ಟ್ ಆಗಿದೆಯಾ, ಅಡ್ರೆಸ್ ಕರೆಕ್ಟ್ ಆಗಿದೆಯಾ, ಮ್ಯಾಪ್ ಸರ್ಚ್ ಮಾಡಿದಾಗ ಕರೆಕ್ಟಾಗಿ ಆ ಅಡ್ರೆಸ್ ತೋರಿಸ್ತಾ ಇದೆಯಾ ಇಲ್ವಾ ಅಂತ ನೀವು ಮನೆಯಿಂದನೇ ಚೆಕ್ ಮಾಡಿ ಹೇಳುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಇನ್ನು ಬೈ ಇವ್ಯಾಲ್ಯೂಯೇಟಿಂಗ್ ಅ ರಿಯಲ್ ಯೂಸರ್ ಸರ್ಚ್ ಕ್ವಾಲಿಟಿ ಆ್ಯಂಡ್ ಮ್ಯಾಪ್ ರಿಸಲ್ಟ್ಸ್ ಯು ವಿಲ್ ಹೆಲ್ಪ್ ಮೇಕಿಂಗ್ ಲೊಕೇಶನ್ ಬೇಸಿಕ್ಲಿ ಆ್ಯಂಡ್ ಓಕೆ. ಸೊ ನಾನು ಇವಾಗ ಏನು ಹೇಳ್ದೆ ನಿಮಗೆ, ಅದು ಮ್ಯಾಪಿಂಗ್ ಸರ್ಚ್ ಲೊಕೇಶನ್ಸ್ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಜಸ್ಟ್ ಚೆಕ್ ಮಾಡಿ ಹೇಳಬೇಕಾಗಿರುತ್ತೆ. ಕೆಲವೊಂದು ಸಲ ಆ ಲೊಕೇಶನ್ಸ್ ಇಲ್ಲ ಅಂತ ತೋರಿಸ್ತಿರುತ್ತೆ ಅಥವಾ ಬೇರೆ ಲೊಕೇಶನ್ಸ್ ಕಡೆ ತೋರಿಸ್ತಿರುತ್ತೆ, ಅದನ್ನು ಜಸ್ಟ್ ಚೆಕ್ ಮಾಡಿ ಹೇಳುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೌ ಇಟ್ ವರ್ಕ್ಸ್ ಅನ್ನೋದನ್ನ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇವ್ಯಾಲ್ಯೂಯೇಟ್ ಮ್ಯಾಪ್ ಸರ್ಚ್ ಕ್ವಾಲಿಟೀಸ್ ವಿತ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಲೋಕಲ್ ನಾಲೆಡ್ಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಪ್ ಸರ್ಚ್ ಮಾಡುವಂಥದ್ದು ಅದು ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ, ಹಾಗೆ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಅಂತ ಅಟೆನ್ಷನ್ ಟು ಡೀಟೇಲ್ ಕೊಟ್ಟು ನೀವು ಇಲ್ಲಿ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಕೂಡ ಲೋಕಲ್ ನಾಲೆಡ್ಜ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಲೋಕಲ್ ನಾಲೆಡ್ಜ್ ಅಂದರೆ ಹೇಗೆ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರಲ್ಲಿದ್ದೀರಾ ಅಥವಾ ವಿಜಯನಗರ್ ಈ ರೀತಿಯಾದಂಥ ಏರಿಯಾದಲ್ಲಿದ್ದೀರಾ ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ. ಆ ವಿಜಯನಗರ್ ನಿಯರ್ ಬೈ ಏರಿಯಾದಲ್ಲಿ ಎಲ್ಲಿ ಬುಕ್ ಸ್ಟೋರ್ ಇದೆ, ಎಲ್ಲಿ ಬಸ್ ಸ್ಟಾಪ್ ಬರುತ್ತೆ, ಎಲ್ಲಿ ಒಂದು ಶಾಪ್ ಇದೆ, ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಅಥವಾ ಒಂದು ಏನೋ ಒಂದು ಪ್ಲೇಸ್ ನಿಮಗೆ ಬೇಕಾಗಿರುವಂಥದ್ದು ಅಥವಾ ಕಾಮನ್ ಆಗಿ ಜನ ಎಲ್ಲ ಸರ್ಚ್ ಮಾಡುವಂಥ ಜಾಗಗಳಿರುತ್ತೆ. ಆ ರೀತಿ ಜಾಗಗಳು ಕರೆಕ್ಟಾಗಿ ಲೊಕೇಶನ್ ತೋರಿಸ್ತಾ ಇದೆಯಾ ಇಲ್ವಾ ನಿಮ್ಮ ನಾಲೆಡ್ಜ್ ಪ್ರಕಾರ ಜಸ್ಟ್ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಅಲ್ಲಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಪಾರ್ಟಿಸಿಪೆಂಟ್ ವಿಲ್ ರಿಮೋಟ್ಲಿ ರಿವ್ಯೂ ಆ್ಯಂಡ್ ಅಸೆಸ್ ಕ್ವಾಲಿಟಿ ಮೇಡ್ ಬೈ ದ ಇಂಟರ್ನೆಟ್ ಯೂಸರ್ ವೈಲ್ ನೆಗೋಷಿಯೇಟಿಂಗ್ ಡಿಫ್ರೆಂಟ್ ಮ್ಯಾಪ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಕೊಟ್ಬಿಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು.
ಪಾರ್ಟಿಸಿಪೆಂಟ್ಸ್ ಬಂದು ರಿಮೋಟ್ಲಿ ರಿವ್ಯೂ ಮಾಡಬೇಕಾಗಿರುತ್ತೆ. ಅಸಿಸ್ಟ್ ಕ್ವಾಲಿಟಿ ಮೇಡ್ ಬೈ ದ ಇಂಟರ್ನೆಟ್ ಯೂಸರ್ಸ್ ವೈಲ್ ಡಿಫ್ರೆಂಟ್ ಮ್ಯಾಪಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಇಂಟ್ರೆಸ್ಟೆಡ್ ಯೂಸರ್ಸ್ಗಳು ಅಥವಾ ಕ್ವಾಲಿಟಿ ಅಸೋಸಿಯೇಟ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಮ್ಯಾಪಿಂಗಲ್ಲಿ. ಜಸ್ಟ್ ನೀವು ಅದನ್ನು ಸರ್ಚ್ ಮಾಡಿ ನೋಡಬೇಕಾಗಿರುತ್ತೆ ಕರೆಕ್ಟಾಗಿ ತೋರಿಸ್ತಾ ಇದೆಯಾ ಇಲ್ವಾ ಅಂತ. ಅದನ್ನು ಒಂದಲ್ಲ ಎರಡಲ್ಲ ಅಂದರೆ ಬೇರೆ ಬೇರೆ ರೀತಿಯಾದಂಥ ಮ್ಯಾಪಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. The content to evaluate various of from understanding users interest to verify the accuracy of local based data ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರುತ್ತೆ ಇಂಟ್ರೆಸ್ಟ್ ಅಥವಾ ವೆರಿಫಿಕೇಶನ್ಸ್ ಹೇಗಿದೆ ವೆರಿಫೈ ಅನ್ನೋದನ್ನ ಇಲ್ಲಿ ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಅವ್ರು ಇಲ್ಲಿ ಒಂದು ಚಿಕ್ಕ ಡೆಮೋ ರೀತಿ ತೋರಿಸ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಯು ವಿಲ್ ಫಾಲೋ ಕ್ಲಿಯರ್ ಗೈಡೆನ್ಸ್ ಟು ಇವ್ಯಾಲ್ಯೂಯೇಟ್ ಮ್ಯಾಪ್ ರಿಸರ್ಚ್ ಸರ್ಚ್ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅವರು ಟ್ರೈನಿಂಗ್ ಕೊಟ್ಟಾಗ ಒಂದು ಗೈಡ್ಲೈನ್ನ ಕೊಡ್ತಾರೆ. ಹೇಗೆ ಸರ್ಚ್ ಮಾಡಬೇಕು, ಏನು ಸರ್ಚ್ ಮಾಡಬೇಕು, ಯಾವ ಏರಿಯಾದಲ್ಲಿ ಸರ್ಚ್ ಮಾಡಬೇಕು, ಇದೆಲ್ಲನೂ ಕೂಡ ಅವ್ರು ನಿಮಗೆ ಗೈಡ್ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಷ್ಟೇ. ಏನು ಎಕ್ಸ್ಟ್ರಾ ನಿಮಗೆ ಸ್ಕಿಲ್ಸ್ ಇರಬೇಕು, ಟ್ಯಾಲೆಂಟ್ಸ್ಗಳಿರಬೇಕು ಅಂತ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯೂಸರ್ ಇಂಟ್ರೆಸ್ಟ್ ಆ್ಯಂಡ್ ಡೇಟಾ ಅಕ್ಯುರೇಸಿ ಆ್ಯಂಡ್ ವೆರಿಫೈ ಬಿಸ್ನೆಸ್ ಲೊಕೇಶನ್ಸ್ ಆ್ಯಂಡ್ ಪಾಯಿಂಟ್ಸ್ ಆಫ್ ಇಂಟ್ರೆಸ್ಟೆಡ್ ಯೂಸಿಂಗ್ ದ ಲೋಕಲ್ ನಾಲೆಡ್ಜ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಡೇಟಾಸ್ ಕರೆಕ್ಟಾಗಿದೆಯಾ, ಲೈಕ್ ಬಿಸ್ನೆಸ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ವೆರಿಫೈಡ್ ಆಗಿದೆಯಾ, ಲೊಕೇಶನ್ ಕರೆಕ್ಟಾಗಿ ತೋರಿಸ್ತಾ ಇದೆಯಾ, ಅವರ ಫೋನ್ ನಂಬರ್ ಆಗಿರ್ಬೋದು ಅಥವಾ ಓಪನಿಂಗ್ ಕ್ಲೋಸಿಂಗ್ ಟೈಮಿಂಗ್ಸ್ ಆಗಿರ್ಬೋದು, ಡೇಟ್ಸ್ಗಳಾಗಿರ್ಬೋದು, ಅದು ಕರೆಕ್ಟಾಗಿ ಶೋ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಿಮ್ಮ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಜಸ್ಟ್ ಮ್ಯಾಪಲ್ಲಿ ಸರ್ಚ್ ಮಾಡುವಂಥದ್ದು, ಅದನ್ನು ಕೂಡ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಆ್ಯಪ್ಸ್ಗಳನ್ನ ಯೂಸ್ ಮಾಡಬೇಕು, ಯಾವ ಲೊಕೇಶನ್ ಮಾಡಬೇಕು, ಪ್ರತಿಯೊಂದು ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ, ಇನ್ಫಾರ್ಮೇಷನ್ನ ಕೊಡ್ತಾರೆ. ಆ್ಯಸ್ ಇಟ್ ಈಸ್ ನೀವು ಮಾಡಬೇಕಾಗಿರುತ್ತೆ. ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನೀವು ಕಂಪ್ನಿಯವ್ರನ್ನ ಕನೆಕ್ಟ್ ಆಗ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮಗೆ ಸಪೋರ್ಟ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಬೆಸ್ಟ್ ಆಗಿ ಈಸಿ ಆದಂಥ ಕೆಲಸ. ಎಕ್ಸ್ಪೆಷಲಿ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ಹೌಸ್ ವೈಫ್ಸ್ಗಳು ಅಥವಾ ಮದರ್ಸ್ಗಳಿದ್ದಾರೆ, ನಾವು ಕಾಲಿಂಗ್ ವರ್ಕ್, ಸೇಲ್ಸ್ ವರ್ಕ್ಸ್ಗಳನ್ನ ಅಥವಾ ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಇಲ್ಲಿ ನೀವು ಈ ವರ್ಕ್ನ ಯುಟಿಲೈಸ್ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನಾವು ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡ್ಬೋದು. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಒನ್ಫರ್ಮಾ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿರಬೇಕಾಗಿರುತ್ತೆ. ನೀವು ಆಲ್ರೆಡಿ ಒನ್ಫರ್ಮಾ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಇಲ್ಲಿ ಆಲ್ರೆಡಿ ಆ ಒನ್ಫರ್ಮಾ ಅಕೌಂಟ್ ಯೂಸರ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡ್ಬೋದು. ಇಲ್ಲ ನಾವು ಹೊಸ್ದಾಗಿ ಕ್ರಿಯೇಟ್ನ ಮಾಡ್ತೀವಿ ಅಂದರೆ ಇಲ್ಲಿ ನ್ಯೂ ಟು ದ ಒನ್ಫರ್ಮಾ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಂದು ಆಲ್ರೆಡಿ ಒನ್ಫರ್ಮಾ ಅಕೌಂಟ್ ಇರೋದ್ರಿಂದ ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಆಟೋಮೆಟಿಕ್ಕಾಗಿ ಇಲ್ಲಿ ನನ್ನ ಇಮೇಲ್ ಮತ್ತು ಪಾಸ್ವರ್ಡ್ ತೊಗೊಳುತ್ತೆ. ಜಸ್ಟ್ ಅದಾದಮೇಲೆ ಈ ರೀತಿಯಾದಂಥ ಒಂದು ಗೈಡೆನ್ಸ್ ಬರುತ್ತೆ. ಇಲ್ಲಿ ಏನು ನೀವು ಮಾಡಬೇಕಾಗಿರುತ್ತೆ ಅಂತ ನೋಡೋದಾದರೆ ನೀವು ಜಸ್ಟ್ ಇಲ್ಲೊಂದು ಬೇಸಿಕ್ಲಿ ಇದೇನು ಅಂದರೆ ಆಲ್ರೆಡಿ ಅಕೌಂಟ್ ಇರೋರು ಮತ್ತೆ ಲಾಗಿನ್ ಆಗ್ತಾ ಇರಬೇಕಾದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಲೈಕ್ ಇದು ನಿಮ್ಮ ಪಾಸ್ವರ್ಡ್ ಅಥವಾ ನಿಮ್ಮ ಇಮೇಲ್ನ ಸೇಫ್ ಆಗಿ ಇಡೋದಕ್ಕೆ, ಲೈಕ್ ಗೂಗಲಲ್ಲಿ ಅಥವಾ ಮೈಕ್ರೋಸಾಫ್ಟ್ಸಲ್ಲಿ ಅಥವಾ ಯಾವ್ದಾರ ಮೊಬೈಲ್ ಅಥವಾ ಟ್ಯಾಬ್ಗಳಲ್ಲಿ ಈ ಸ್ಕ್ಯಾನರ್ನ ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ವೆರಿಫೈ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಬಟ್ ಇದು ನ್ಯೂ ಯೂಸರ್ಸ್ಗಳಿಗೆ ಬರೋದಿಲ್ಲ, ಸೊ ಇದಷ್ಟು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಜಸ್ಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ಹೊಸದಾಗಿ ಲಾಗಿನ್ ಆಗ್ತಾ ಇದ್ದೀರಾ ಅಂದರೆ ಕ್ರಿಯೇಟ್ ಫ್ರೀ ಅಕೌಂಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಬೋದು. ಆ ರೀತಿ ನೀವು ಕ್ಲಿಕ್ನ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ವೆರಿಫೈ ಅಥವಾ ಸಕ್ಸಸ್ನ ಕೇಳುತ್ತೆ. ನೀವಿಲ್ಲಿ ಏನೆಲ್ಲ ಪಾಯಿಂಟ್ಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ಹಾಕಬೇಕು ಅಕೌಂಟ್ನ ಓಪನ್ ಮಾಡೋದಕ್ಕೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕು, ಲಾಸ್ಟ್ ನೇಮ್ ಹಾಕಬೇಕು, ಲೀಗಲ್ ನೇಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ನೇಮ್ ಇದೆ ಅದನ್ನು ಹಾಕಬೇಕಾಗಿರುತ್ತೆ. ಇದು ಮ್ಯಾಂಡ್ರೇಟ್ರಿ ಆಗಲೇಬೇಕು. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ಯಾವುದಕ್ಕೆ ಕಂಪ್ನಿ ಕಡೆಯಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಪ್ರೊಫೆಷ್ನಲ್ ಇಮೇಲ್ ಐ ಡಿನ ಯಾವಾಗಲೂ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಪರ್ಸ್ನಲ್ ಬೇರೆ, ಪ್ರೊಫೆಷ್ನಲ್ ಬೇರೆ. ನೀವು ಪ್ರೊಫೆಷ್ನಲ್ ಇಮೇಲ್ ಐ ಡಿಗಳನ್ನ ಜಸ್ಟ್ ಕಂಪ್ನಿ ಅಥವಾ ವರ್ಕ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅಂತ ಯೂಸ್ ಮಾಡಬೇಕು. ಸೊ ಇಲ್ಲಿ ಒಂದು ಪ್ರೊಫೆಷ್ನಲ್ ಇಮೇಲ್ ಐ ಡಿನ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಕಂಟ್ರಿ ಆಫ್ ರೆಸಿಡೆನ್ಸ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಂಡಿಯಾ ಅಂತ ಬರುತ್ತೆ. ಜಸ್ಟ್ ಹೀಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಐಯಲ್ಲಿ ಇಂಡಿಯಾ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು.
ಸೊ ಸರ್ಚ್ ಮಾಡೋದಕ್ಕೆ ಆಗೋದಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಒಂದೇ ಸಮನೆ INDI ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾ ಬರುತ್ತೆ. ಅದಾದಮೇಲೆ ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗಿರುತ್ತೆ, ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕು. ಅದನ್ನೇ ಮತ್ತೆ ಇಲ್ಲಿ ಕನ್ಫರ್ಮೇಷನ್ ಪಾಸ್ವರ್ಡ್ನ ಕೊಡಬೇಕು. ಅದಾದಮೇಲೆ ಇಲ್ಲಿ ಮೂರಕ್ಕೂ ಕೂಡ ನೀವು ಟಿಕ್ನ ಮಾಡಬೇಕಾಗಿರುತ್ತೆ. ಮೇನ್ ಅಂದರೆ ಏನು ಅಂದರೆ ಇಲ್ಲಿ ನೀವು ಕನ್ಫರ್ಮ್ ಮಾಡುವಂಥದ್ದು ಅಥವಾ ಇಲ್ಲಿ ನೀವೊಂದು ಡಿಜಿಟಲ್ ಸೈನ್ನ ಮಾಡಬೇಕಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್, ಓಕೆನಾ. ಸೊ ಇಲ್ಲಿ ಡಿಜಿಟಲ್ ಸೈನ್ನ ಹೇಗೆ ಮಾಡಬೇಕಂದ್ರೆ ನೀವು ಇಲ್ಲಿ ಆ್ಯಕ್ಚುಲಿ ಡಿಜಿಟಲ್ ಸೈನ್ನ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಅವರ ಕಂಡೀಷನ್ಸ್ಗಳು ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಅದು ಬಂದಿರುತ್ತೆ, ಅದನ್ನು ನೀವು ಕಂಪ್ಲೀಟಾಗಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಬೇಕು. ನೋಡಿ ಈ ರೀತಿ ಇರುತ್ತೆ, ಇಲ್ಲಿ ನೀವು ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಬರೋದಿಲ್ಲ. ಸೊ ಇಲ್ಲಿ ನೀವು ಕಂಪ್ಲೀಟಾಗಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಓಕೆ, ಇದು ಕಂಪ್ಲೀಟಾಗಿ ಈ ರೀತಿ ಬರಬೇಕು. ಈ ರೀತಿ ಬಂದಾದಮೇಲೆ ನೋಡಿ ನಿಮಗೆ ಇಲ್ಲಿ ಆಪ್ರೇಟ್ ಆಗುತ್ತೆ. ಏನಾದರೂ ಒಂದು ಡಿಜಿಟಲ್ ಸೈನ್ನ ಹಾಕಿ ಆಮೇಲೆ ಇಲ್ಲಿ ಕನ್ಫರ್ಮ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ಸೆಕೆಂಡ್ ಒನ್ ಆಟೋಮೆಟಿಕ್ಕಾಗಿ ಹಾಗೆ ತೊಗೊಳುತ್ತೆ. ಬಟ್ ತರ್ಡ್ ಒನ್ ಕೂಡ ಸೇಮ್ ಇದೇ ರೀತಿ ನೀವು ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ಮಾಡೋದಕ್ಕಾಗೋದಿಲ್ಲ. ಒಂದು ಸಲ ಇದು ಲೋಡ್ ಆಗಿ ನಿಮಗೆಲ್ಲ ಅವರ ಪಾಲಿಸೀಸ್ ಅಥವಾ ವರ್ಕ್ ಏನು, ಅವ್ರು ಏನಕ್ಕೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಈ ರೋಲ್ಗೆ, ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲಿ ಶೋ ಆಗುತ್ತೆ ನಿಮಗೆ. ಅದನ್ನು ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕು. ಹೇಗೆ ನಾನು ಫಸ್ಟ್ ಆಪ್ಷನಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿದೆ ಹಾಗೆ ನೀವು ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಜಸ್ಟ್ ಮಿನಿಟ್ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ಲಿ ಈ ರೀತಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಬೇಕು. ಸಾರಿ, ಓಕೆ, ಕಂಪ್ಲೀಟ್ಲಿ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿ ಆಮೇಲೆ ನೀವು ಇಲ್ಲಿ ಸೈನ್ನ ಹಾಕಬೇಕಾಗಿರುತ್ತೆ. ಹಾಕಿ ಜಸ್ಟ್ ಇಲ್ಲಿ ಕರೆಕ್ಟಾಗಿ ಹಾಕಬೇಕಂತ ಏನಿಲ್ಲ, ಏನೋ ಒಂದು ಡಿಜಿಟಲ್ ಸೈನ್ನ ನೀವು ಹಾಕಬೇಕಾಗಿರುತ್ತೆ. ಹಾಕಿ ಕನ್ಫರ್ಮ್ ಅಂತ ಕೊಟ್ಟರೆ ಇಲ್ಲಿ ಮೂರು ಕೂಡ ಕ್ಲಿಕ್ ಆಗುತ್ತೆ. ಮೇಲ್ಗಡೆ ಕೇಳಿರೋ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟು ನೀವು ಇಲ್ಲಿ ಸೈನ್ ಅಪ್ ಅಂತ ಹಾಕಿದ್ರೆ ನಿಮ್ಮ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆಗ್ತಿದ್ದಾಗೆ ನಿಮಗೆ ಇದ್ರದ್ದೇ ಇನ್ನೊಂದು ಡೀಟೇಲ್ ಆಗಿರೋವಂಥದ್ದು ಅಥವಾ ಇಲ್ಲಿರೋಂಥ ಇನ್ಫಾರ್ಮೇಷನ್ದೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಇಮೇಲ್ ಬರುತ್ತೆ, ಅದರಲ್ಲಿ ಅಸೈನ್ಮೆಂಟ್ ಅಟೆಂಡ್ ಮಾಡಬೇಕಾ ಅಥವಾ ನಿಮಗೆ ಡೈರೆಕ್ಟ್ ಟ್ರೈನಿಂಗ್ ಇರುತ್ತಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಇದಿಷ್ಟು ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇಲ್ಲಿ ಅವರು ಅಸೈನ್ಮೆಂಟ್ ರಿಲೇಟೆಡ್ ಏನು ಹೇಳ್ತಿರೋದ್ರಿಂದ ಅಸೈನ್ಮೆಂಟ್ ಅಥವಾ ಟೆಸ್ಟ್ ಇರುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಡೈರೆಕ್ಟಾಗಿ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರಲ್ಲ, ಜಸ್ಟ್ ಲೈಕ್ ಟ್ರೈನಿಂಗ್ ಇರುತ್ತೆ ಹೇಗೆ ಮಾಡಬೇಕು ಏನು, ಅದರ ರಿಲೇಟೆಡ್ ಇಮೇಲ್ಸ್ಗಳು ನಿಮಗೆ ನಿಮ್ಮ ಇಮೇಲ್ಗೆ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲದಿರುವಂಥ ಇಮೇಲ್ ಬಂತು ಅಥವಾ ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಮರಿದೇ ದಿನ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ತಾನೆ ಇರಿ. ಕಂಪ್ನಿ ಕಡೆಯಿಂದ ಇಮೇಲ್ ಬರ್ತಿದ್ದಾಗೆ ಅದಕ್ಕೆ ಏನು ಸ್ಟೆಪ್ಸ್ ಇದೆ ನೆಕ್ಸ್ಟು ಅಥವಾ ಏನಿದೆ ಅದನ್ನು ನೀವು ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.